ವರ್ಷದಿಂದ ನಿಮ್ಮ ಹೋರಾಟ ನಡೀತಾ ಇದೆ. 33 ವರ್ಷದಿಂದ ಇದೇ ಮಾತನ್ನೇ ಆಡ್ಕೊಂಡು ಬಂದಿದ್ದೀರಿ. ಪರಿಣಾಮ ಎಲ್ಲಿದೆ? ಇಲ್ಲಿ ಕೇಳುವಂತ ಪ್ರಶ್ನೆ ನೀವು ನನಗೆ ಕೇಳುವಂತ ಪ್ರಶ್ನೆ ಅಲ್ಲ. ಇದು 30 ವರ್ಷದ ಶಾಸಕರಾದಂತವ್ರನ್ನ, 30 ವರ್ಷದ MP ಆದವರನ್ನ, ಈ ಸರ್ಕಾರದವರನ್ನ, ಜನರ ಓಟ್ ಅನ್ನು ತಗೊಂಡು ಹಗಲು ಕನಸು ಕಾಣಿಸಿ ಅವರಿಗೆ ಅನೇಕ ರೀತಿಯ ಒಂದು ಕನಸುಗಳನ್ನು ಬಿಂಬಿಸಿರುವಂತ ಜನಪ್ರತಿನಿಧಿ ಕೇಳುವಂತ ಪ್ರಶ್ನೆ ಸ್ವಾಮಿ ಇದು. ಇದು ರವಿ ನಾಯ್ಕ ಕೇಳುವುದಲ್ಲ. ರವಿ ನಾಯ್ಕನ ಕೆಲಸ ಏನಂತ ಹೇಳಿದ್ರೆ ಸಾಮಾಜಿಕವಾಗಿ ಜಾಗೃತವಾಗಿ ಅವರಿಗೆ ಒಂದು ಕಾನೂನಾತ್ಮಕ ಮತ್ತು ಸಂಘಟಿತ ಮತ್ತು ದೌರ್ಜನ್ಯ ವಿರುದ್ಧ ಒಂದು ಧ್ವನಿಯಾಗಿ ನಿಂತಿರುವುದು ನಮ್ದು ಅಷ್ಟೇ ಕೆಲಸ. ನಾವು ಹಕ್ಕು ಕೊಡೋರಲ್ಲ, ಹಕ್ಕು ಕೊಡೋರು ಬೇರೆಯವರು ಇದ್ದಾರೆ. ಆ ಹಕ್ಕನ್ನು ಕೊಡುವ ದಿಶೆಯಲ್ಲಿ ಅರಣ್ಯವಾಸಿ ಮತ್ತು ಸರ್ಕಾರಕ್ಕೆ ಮತ್ತು ಕಾನೂನು ದೃಷ್ಟಿ ಒಂದು ಕೊಂಡಿಯಾಗಿ ನಾವು ಕೆಲಸ ಮಾಡ್ತೀವಿ. ಸರ್, 33 ವರ್ಷದಿಂದ ನೀವು ಧ್ವನಿಯಾಗಿದ್ದೀರಿ, ಹೋರಾಟಗಾರ. ಮಾಡಿದ್ದಾನೆ. 33 ಸಮಸ್ಯೆನೇ ಬಗೆಹರಿಲ್ಲ ಸರ್. ನೀವು ಹೇಳೋದು ಸರಿ. 33 ವರ್ಷದಿಂದ ನೀವು ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಿ. ಅರಣ್ಯವಾಸಿಗಳಿಗೆ ನೀವು ಧ್ವನಿಯಾಗಿದ್ದೀರಿ. ಮಾಡಿದ್ದೇವೆ. ಅತಿಕ್ರಮಣದಾರರಿಗೆ ಧ್ವನಿ ಮಾಡಿದ್ದೇವೆ. ನಮ್ಮ ಹೋರಾಟ ಪ್ರಚಾರಕ್ಕಲ್ಲ. 33 ಜನರಿಗೆ ಪಟ್ಟ ಕೊಡಿಸಿದ್ರೆ ನೀವು ನೋಡಿ. ಪಟ್ಟ ಕೊಡುವ ಕೆಲಸ ರವೀಂದ್ರ ನಾಯ್ಕದು ಅಲ್ಲ, ಅರಣ್ಯ ಹಕ್ಕು ಹೋರಾಟದಲ್ಲ. ನೀವು ತಪ್ಪಾಗಿ ಅರ್ಥೈಸ್ತಿದ್ರಿ ಸ್ವಾಮಿ. ಈ ಪಟ್ಟ ಕೊಡುವಂತ ಕೆಲಸ ಸರ್ಕಾರದ ಜನಪ್ರತಿನಿಧಿಗಳದು. ನಾವು ಮಾಡ್ತಿರುವುದಂದ್ರೆ ಇದು ಅರಣ್ಯವಾಸಿಗಳ ಜಾಗೃತವಾಗಿ ಕಾನೂನು ಅರಿವನ್ನು ಮೂಡಿಸೋದು, ಅವ್ರಿಗೆ ಹಕ್ಕನ್ನು ಕೊಡೋ ದಿಶೆಯಲ್ಲಿ ಕೆಲಸ ಮಾಡ್ತಿರೋದು. ಹಕ್ಕನ್ನು ಕೊಡುವಂದ್ರೆ ಪಟ್ಟವನ್ನು ಕೊಡ್ಬೇಕಂತ ಹೇಳಿದ್ರೆ ನಾನೇನೋ ಸರ್ಕಾರನ, ನಾನೇನೋ ಜನಪ್ರತಿನಿಧಿಗಳ ಅದನ್ನು ಅರಣ್ಯವಾಸಿಗಳು ಇದಕ್ಕೆ ನಾವು ಸಾಮಾಜಿಕ ಒಂದು ಬದ್ಧತೆ ಕೊಡೋ ದಿಶೆ ನಾವು ಕೆಲಸ ಮಾಡಿದ್ದೇವೆ. ಬಿಟ್ರೆ ಪಟ್ಟ ಕೊಡೋ ಕೆಲಸ ನಮ್ದಲ್ಲ. ಅವ್ರಿಗೆ ದೌರ್ಜನ್ಯ ಆಗಬಾರ್ದು, ಕಿರುಕುಳ ಆಗಬಾರ್ದು, ಕಾನೂನನ್ನು ಅವರಿಗೆ ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ದೌರ್ಜನ್ಯ ಆಗಬಾರ್ದು, ಹಿಂಸೆ ಆಗಬಾರ್ದು ಕೆಲಸದಲ್ಲಿ ನಮ್ಮ ಹೋರಾಟಗಾರರ ವೇದಿಕೆ ಮಾಡ್ತಾ ಇದೆ.